ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಶಾಹೀನ್ ಪದವಿ ಕಾಲೇಜು ವಿದ್ಯಾರ್ಥಿಗಳಿಂದ ನಡೆಸಲಾದ ಸಮೀಕ್ಷೆಯಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ತರಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಬೀದರ್ ನಗರದ ಶಾಹೀನ್ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ನಡೆಸಿದ ಸಮೀಕ್ಷೆಯಲ್ಲಿ 80% ಪಾಲಕರು 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ಹೇರಬೇಕು ಎಂದು ಆಗ್ರಹಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯ ಅಫ್ನಾಜ್, ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬಳಕೆಗೆ ನಿರ್ಬಂಧ ವಿಧಿಸಲಾಗಿದೆ. ಇದೇ ರೀತಿಯ ಕಾನೂನು ದೇಶದಲ್ಲೂ ಜಾರಿಗೆ ತರಬೇಕು ಎಂಬ ಅಭಿಪ್ರಾಯವನ್ನ ಪಾಲಕರು ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದ್ದರು. ವಿದ್ಯಾರ್ಥಿಗಳು ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳ ಮೇಲೆ ಬೀರುವ ಪರಿಣಾಮ, ಮಹಿಳೆಯರ ಸುರಕ್ಷತಾ ಕಾನೂನು ಹಾಗೂ ಸ್ವಚ್ಛ ಭಾರತ್ ಅಭಿಯಾನ ಕುರಿತಂತೆ ಸಮೀಕ್ಷೆ ನಡೆಸಿದ್ದಾರೆ. ಜನವರಿ 10 ರಿಂದ ಫೆಬ್ರವರಿ 5 ರವರೆಗೆ ನಡೆದ ಈ ಸಮೀಕ್ಷೆಯಲ್ಲಿ BA, BSc, BCom ಹಾಗೂ BCA ವಿಭಾಗದಲ್ಲಿ 200 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ನಗರದ ಓಲ್ಡ್ ಸಿಟಿ, ಫೈಜಾಪುರ, ಶಹಾಪುರ ಗೇಟ್, ರಾಜಗುಂಡ ಕಾಲನಿ ಹಾಗೂ ಗುಂಪಾ ಪ್ರದೇಶಗಳ 825 ಮನೆಗಳಿಗೆ ಭೇಟಿ ನೀಡಿ ಪಾಲಕರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಸಮೀಕ್ಷೆಯಲ್ಲಿ 65% ಪಾಲಕರು ಮಕ್ಕಳು ಮೊಬೈಲನ್ನು ಶಿಕ್ಷಣೇತರ ಉದ್ದೇಶಕ್ಕೆ ಬಳಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಗೇಮ್, ಯೂಟ್ಯೂಬ್ ರೀಲ್ಸ್ ಮತ್ತು ಫೇಸ್ಬುಕ್ ವೀಕ್ಷಣೆ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. 48% ಪಾಲಕರು ಮಕ್ಕಳ ದೈಹಿಕ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. 42% ಮಂದಿ ಕಣ್ಣು ನೋವು, ತಲೆನೋವು ಹಾಗೂ ನಿದ್ರಾಹೀನತೆ ಸಮಸ್ಯೆ ಉಂಟಾಗುತ್ತಿದೆ ಎಂದಿದ್ದಾರೆ. 33% ಪಾಲಕರು ಮಕ್ಕಳು ವಯಸ್ಕರೊಂದಿಗೆ ಮುಕ್ತವಾಗಿ ಮಾತನಾಡುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಭಾರತ್ ಅಭಿಯಾನದ ಬಗ್ಗೆ 95% ಜನರಿಗೆ ತಿಳಿದಿದ್ದು, 90% ಮಂದಿ ಸ್ವಚ್ಛತೆ ವೈಯಕ್ತಿಕ ಜವಾಬ್ದಾರಿ ಎಂದು ಹೇಳಿದ್ದಾರೆ. ಸ್ವಚ್ಛ ಭಾರತ್ ಮೊಬೈಲ್ ಆ್ಯಪ್ ಬಗ್ಗೆ 60% ಜನರಿಗೆ ತಿಳಿದಿದ್ದರೂ ಕೇವಲ 10% ಮಂದಿ ಮಾತ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಡೌನ್ಲೋಡ್ ಮಾಡಿದ್ದರಲ್ಲಿ 20% ಮಂದಿ ಮಾತ್ರ ತೃಪ್ತಿ ಪಡೆದುಕೊಂಡಿದ್ದಾರೆ. ಮಹಿಳೆಯರ ಸುರಕ್ಷತಾ ಕಾನೂನು ಕುರಿತು ಸಮೀಕ್ಷೆಯಲ್ಲಿ 20.9% ಮಹಿಳೆಯರು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ಗೆ ಒಳಗಾಗಿರುವುದಾಗಿ ತಿಳಿಸಿದ್ದಾರೆ. 68.40% ಮಂದಿಗೆ ಕಾನೂನು ಅರಿವು ಇದ್ದರೂ ಇನ್ನಷ್ಟು ಮಾಹಿತಿ ಪಡೆಯಲು ಅವಕಾಶ ಸಿಗುತ್ತಿಲ್ಲ ಎಂದು ಹೇಳಿದ್ದಾರೆ. ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನು ಆಡಳಿತದ ಮುಂದೆ ಇಡುವುದು ಈ ಸಮೀಕ್ಷೆಯ ಉದ್ದೇಶವಾಗಿದ್ದು, ಸಮೀಕ್ಷೆಯ ಆಧಾರದ ಮೇಲೆ ಆಡಳಿತ ಕ್ರಮ ಕೈಗೊಳ್ಳಬೇಕು ಎಂಬುದು ವಿದ್ಯಾರ್ಥಿಗಳ ಆಶಯವಾಗಿದೆ ಎಂದು ಪ್ರಾಚಾರ್ಯ ಅಫ್ನಾಜ್ ತಿಳಿಸಿದ್ದರು. ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅಭಿಲಾಷ್ ಪೊಲ್ಲದಾಸ್, ಡಾಕ್ಟರ್ ಸಿರೋಜುದ್ದೀನ್ ಹಸನ್, ಪ್ರೊಫೆಸರ್ ಮಹಮ್ಮದ್ ಇಕ್ಲಾಕ್, ಪ್ರೊಫೆಸರ್ ಬಿಲಾಲ್ ಅಹಮದ್, ಪ್ರೊಫೆಸರ್ ಅಶ್ವಿನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಸಹೋದರರಿಗೆ ನಮ್ಮ ಶಾಹೀನ್ ಡಿಗ್ರಿ ಕಾಲೇಜ್ ವತಿಯಿಂದ ತಮಗೆಲ್ಲರಿಗೂ ತುಂಬ ಹೃದಯ ನಮಸ್ಕಾರಗಳು. ಹಾಗೂ ತಾವೆಲ್ಲ ಇಲ್ಲಿ ನಡೆದಿದ್ರಿ, ಇಲ್ಲಿ ನಡೆದಿದ್ದಕ್ಕೆ ಅದಕ್ಕೂ ಕೂಡ ಧನ್ಯವಾದಗಳು. ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ದಿನಾಂಕ ಜನವರಿ 10 ರಿಂದ ಶಾಹೀನ್ ಡಿಗ್ರಿ ಕಾಲೇಜ್ ವತಿಯಿಂದ ನಾವು ಬಂದಿದ್ದೀವಿ. ನಮ್ಮ ತಂಡದಲ್ಲಿ ನಮ್ಮ ಶಾಹೀನ್ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಅಫ್ನಾಜ್ ಮೇಡಮ್ ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ UPSC ಅಕಾಡೆಮಿಯ HOD ಆಗಿರುವಂಥ ಬಿಲಾಲ್ ಸರ್, ಇವರು ಗುಲ್ಬರ್ಗ ಮೂಲದವರು, ಇವರು ಕೂಡ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ನಮ್ಮ HOD ಆಗಿರುವಂಥ ಅಕೌಂಟೆನ್ಸಿ ಡಿಪಾರ್ಟ್ಮೆಂಟ್ HOD ಆಗಿರುವಂಥ ಇಕ್ಲಾಕ್ ಸರ್, ಇವರು ಬಿಹಾರ್ ಮೂಲದವರು, ಇವರು ಕೂಡ ಇಲ್ಲಿ ಉಪಸ್ಥಿತರಾಗಿದ್ದಾರೆ. ಹಾಗೂ ನಾನು ಅಭಿಲಾಷ್, ನಾನು ಕೂಡ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ HOD ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಅಶ್ವಿನಿ ಮೇಡಮ್ HOD ಫಿಸಿಕ್ಸ್ ಡಿಪಾರ್ಟ್ಮೆಂಟ್, ಅವರು ಕೂಡ ಇಲ್ಲಿದ್ದಾರೆ. ಅದೇ ರೀತಿಯಾಗಿ ಸಿರಾಜ್ ಸರ್, ಅವರು HOD ಪೊಲಿಟಿಕಲ್ ಸೈನ್ಸ್, ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಸೊ ನಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿರೋ ಮುಖ್ಯ ಉದ್ದೇಶ ಏನಂದರೆ, ದಿನಗಳಲ್ಲಿ ಅಂದರೆ ಜನವರಿ 10 ರಿಂದ ಫೆಬ್ರವರಿ 5 ರವರೆಗೆ ಸುಮಾರು 1 ತಿಂಗಳವರೆಗೂ ನಾವು ಸಮೀಕ್ಷೆ ನಡೆಸಿದ್ವಿ. ಅಂದರೆ ಸರ್ವೆ. ನಮ್ಮ ವಿದ್ಯಾರ್ಥಿಗಳು, ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಾದ BA, BSc, BCom ಹಾಗೂ BCA ವಿದ್ಯಾರ್ಥಿಗಳು ನಾವು ಪರೀಕ್ಷೆ ಮುಗಿದ ನಂತರ ನಾವು ಅವ್ರಿಗೇನೋ ಚಟುವಟಿಕೆ, ಸಾಮಾಜಿಕ ಚಟುವಟಿಕೆಯಲ್ಲಿ ಅವ್ರಿಗೆ ತೊಡಗೊಳಿಸಬೇಕು. ಈ ಶಿಕ್ಷಣ ಅಂದರೆ ಬರೀ ಒಂದು 4 ಗೋಡೆಗಳ ಮಧ್ಯೆ ಅಷ್ಟೇ ಇರಬಾರ್ದು.
ಈ ಗೋಡೆಯಿಂದ ಆಚೆನೂ ಕೂಡ ಶಿಕ್ಷಣ ಕಲೆ ತುಂಬ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರ ಅವ್ರ ಒಂದು ಮಾರ್ಗದರ್ಶನದಿಂದ ನಾವು ಮುಂದುವರಿದ್ವಿ. ಈ ಸಮೀಕ್ಷೆ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂತು. 3 ವಿಷಯಗಳ ಮೇಲೆ ನಾವು ಸಮೀಕ್ಷೆ ಮಾಡಿದ್ವಿ. ಮೊದಲನೇದಾಗಿ ಅಂದರೆ 16 ವರ್ಷ ಮಕ್ಕಳು ಇವತ್ತು ಮೊಬೈಲನ್ನು ತುಂಬ ದುರ್ಬಳಕೆ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಮಹಿಳೆಯರಲ್ಲಿ ಕಾನೂನಿನ ಜಾಗೃತಿ ಮೂಡಿಸೋದು. ಅದೇ ರೀತಿಯಾಗಿ ಸ್ವಚ್ಛ ಬೀದರ್ ಅಭಿಯಾನ, ಸ್ವಚ್ಛ ಭಾರತ್ ಅಭಿಯಾನ ಅಂತ ನಾವು ಕೇಳಿದ್ವಿ. ಬಟ್ ಬೀದರನ್ನು ಸ್ವಚ್ಛ ಮಾಡೋದು, ಅದರಲ್ಲಿ ಕೆಲವೊಂದು ವಿಷಯಗಳು ನಾವು ನಮ್ಮ ಪ್ರಿನ್ಸಿಪಲ್ ಮೇಡಮ್ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ. ಸೊ ಈ 3 ವಿಷಯಗಳ ಮೇಲೆ 3 ಹಂತವಾಗಿ 3 ತಂಡಗಳ ಮಾಡಿ ನಾವು ಸಮೀಕ್ಷೆ ನಡೆಸಿದ್ವಿ. ಆ ಸಮೀಕ್ಷೆದ ವಿವರ ಮಾಹಿತಿ ನಮ್ಮ ಪ್ರಾಂಶುಪಾಲ್ ಮೇಡಮ್ ಅವರು ಇನ್ನು ಮುಂದೆ ಹೇಳ್ತಾರೆ. ಧನ್ಯವಾದ. ಶಾಹೀನ್ ವಿದ್ಯಾಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಾವು ಇತ್ತೀಚೆಗೆ ನೋಡಿದ್ದೇವೆ ಗಾಜಿಯಾಬಾದಲ್ಲಿ ಒಂದು ನಡೆದಂತಹ ಘಟನೆ. ಮೊಬೈಲ್ ಫೋನ್ ದುರ್ಬಳಕೆಯಿಂದ ಒಂದೇ ಕುಟುಂಬದ 3 ಮಕ್ಕಳು ಯಾವ ಥರ ಅವರ ಜೀವವನ್ನು ತೆತ್ತರುತ್ತೆ. ಈಗ ಮೊಬೈಲ್ ಫೋನ್ ಅಡಿಕ್ಷನ್ ಇದನ್ನು ಪ್ಯಾಂಡಮಿಕ್ ತರ ಕನ್ಸರ್ನ್ ಮಾಡ್ತಾ ಇದ್ದಾರೆ. ಹೇಗೆ ಕೋವಿಡ್ ಬಂದಿದೆ, ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗ ಹೇಳ್ಬೋದು ಅಂತ ಹೇಳಿದ್ರೆ, ಈಗ ಇದೇ ರೀತಿ ನಡೀತಾ ಹೋದ್ರೆ ನಮ್ಮ ಭಾರತದ ಭವಿಷ್ಯದ ಸವಾಲು ಏನಾಗ್ಬೋದು ನಮ್ಮ ಇಂದಿನ ಪೀಳಿಗೆ. ಇವಾಗ ನೋಡಿ, ಜೆನ್ಜಿ ಅವರ IQ ಲೆವೆಲ್ ಅವರ ಪೋಷಕರಿಗಿಂತ ಕಡಿಮೆ ಅಂತೇಳಿ ಇವಾಗ ಬಂದ ಸಮೀಕ್ಷೆಯಲ್ಲಿ ನಮಗೆ ವರದಿ ಆಗ್ತದೆ. ಈ ತರದ ಹಲವು ಸಮೀಕ್ಷೆಯನ್ನು ನಾವು ನಡೆಸಿದ್ದೇವೆ. ಫಸ್ಟ್ ಒನ್ ನಾವು ಇಲ್ಲಿ ಬೀದರಲ್ಲಿ ನಡೆಸಿದೆ ಯಾವುದು ಅಂತ ಹೇಳಿದ್ರೆ ಮೊಬೈಲ್ ಫೋನ್ ಅಡಿಕ್ಷನ್. ನಾವು ಸುಮಾರು 7 ರಿಂದ 8 ಕಾಲೋನೀಸ್ ಎಲ್ಲ ಹೋಗಿ ನಮ್ಮ ಮಕ್ಕಳು ಪೋಷಕರೊಟ್ಟಿಗೆ ಸಂವಾದಿಸಿ 4-5-20 ಕ್ವಶನ್ಸ್ ಅನ್ನು ಮಾಡಿದ್ರೆ ಅದರಲ್ಲಿ ನಾವು 5 ಕೀ ಪಾಯಿಂಟ್ಸ್ ಅನ್ನು ನಾವು ನಿಮಗೆ ಕಾಪಿಯನ್ನು ನೀಡಿದ್ದೇವೆ. ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 80% ಆಫ್ ಪೇರೆಂಟ್ಸ್ ಹೇಳ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಬಿಲೋ 16 ಇಯರ್ಸ್ ಅದನ್ನು ಇದು ಮಾಡುವಂತಹ ಬ್ಯಾನ್ ಮಾಡುವಂತಹ ಕಾನೂನನ್ನು ತರಬೇಕು ಅಂತ ಹೇಳಿ ವಿನಂತಿಸಿದ್ದಾರೆ. 65% ಪೇರೆಂಟ್ಸ್ ಇದು ಹೇಳಿದ್ದಾರೆ 16 ವರ್ಷದ ಕೆಳಗಿನ ಮಕ್ಕಳು ಬರೀ ಎಂಟರ್ಟೈನ್ಮೆಂಟ್ಗೆ ಮೊಬೈಲ್ ಫೋನ್ ಯೂಸ್ ಮಾಡ್ತಿರ್ತಾರೆ, ನಾಟ್ ಫಾರ್ ಎನಿ ರಿಲೇಟೆಡ್ ಟು ಎಜುಕೇಶನ್. ಶಿಕ್ಷಕೇತರ ಚಟುವಟಿಕೆಗಳು, ಗೇಮಿಂಗ್, ಎಡಿಕ್ಷನ್ ಮತ್ತು ಎಂಟರ್ಟೈನ್ಮೆಂಟ್, ರೀಲ್ಸ್ ಅಲ್ಲಿ ಅವರು ಡಿಪೆಂಡ್ ಆಗಿರುತ್ತೆ. 65% ಪೇರೆಂಟ್ಸ್ ಹೇಳಿದ್ದಾರೆ. ನಾವು ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ನಿಮ್ಮ ಮಕ್ಕಳು ಮೊಬೈಲ್ ಅನ್ನು ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ತಿದ್ದಾರಾ ಇಲ್ವಾ? 65% they have said it is no. ಮತ್ತೊಂದು ಸಮೀಕ್ಷೆ ನಾವು ಮಾಡಿದ್ದು ಅಂತ ಹೇಳಿದ್ರೆ ಸರ್, ಸ್ವಚ್ಛ ಬೀದರ್ ಅಭಿಯಾನ. ಸ್ವಚ್ಛ ಭಾರತ ಅಭಿಯಾನ ಎಲ್ಲರಿಗೆ ಗೊತ್ತಿದೆ. ಬಹಳ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಭಾರತದ ಕ್ಲೀನಿನೆಸ್ಸಿಗೆ ಯಾವ ತರ ಮುಂದೆ ಬಂದು ಮಾಡಬೇಕು ಅಂತ ಹೇಳಿದೆವು. ಅದನ್ನೇ ನಾವು ಸ್ವಲ್ಪ ಕಾಂಟೆಸ್ಟ್ ಮಾಡಿ ಸ್ವಚ್ಛ ಬೀದರ್ ಅಭಿಯಾನ ಅಂತ ಹೇಳಿ ಮಾಡಿದೆವು. ಇದರಲ್ಲಿ ನಾವು ಯಾವ ಕ್ವಶನ್ ಕೇಳಿದೆವು ಅಂತ ಹೇಳಿದ್ರೆ, ನಿಮಗೆ ಸ್ವಚ್ಛ ಬೀದರ್ ಅಭಿಯಾನದ ಬಗ್ಗೆ ತಿಳುವಳಿಕೆ ಇದೆಯಾ? ಅಂಡ್ ಇಟ್ ಇಸ್ ವೆರಿ ಗುಡ್. 95% ಜನರು ಹೇಳಿದ್ದಾರೆ ತಿಳುವಳಿಕೆ ಇದೆ. ಅದೇ ರೀತಿ ನಾವು ಇನ್ನೊಂದು ಕ್ವಶನ್ ಮಾಡಿದೆವು, ನಿಮಗೆ ಸ್ವಚ್ಛ ಬೀದರ್ ಆ್ಯಪಿನ ಬಗ್ಗೆ ಗೊತ್ತಿದೆಯಾ? ಕೇವಲ 10% ಜನರಿಗೆ ಅದು ಆ್ಯಪ್ ಇದೆ ಅಂತ ಹೇಳಿ ತಿಳುವಳಿಕೆ ಆಗಿದೆ. ಅದರಲ್ಲಿ ಒಂದು 5% ಏನೋ ಅದನ್ನು ಡೌನ್ಲೋಡ್ ಮಾಡಿದ್ದಾರೆ. ಅದರಲ್ಲಿ ಬಹಳ ಕಮ್ಮಿ ಜನರಿಗೆ ಅದರಲ್ಲಿ ರೆಸ್ಪಾನ್ಸ್ ಬಂದಿದೆ. ಈ ಆ್ಯಪ್ ಇದೆ ಅಂತ ಹೇಳಿ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಒಂದು ಇದಾಗಿದೆ. ಮತ್ತೆ ಇನ್ನೊಂದು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ ಎಷ್ಟು ಜನರಿಗೆ ಹಸಿ ಕಸ ಮತ್ತೆ ಒಣ ಕಸ ಸೆಗ್ರಿಗೇಟ್ ಎಷ್ಟು ಜನರಿಗೆ ಮಾಡ್ತಿದ್ದೀರಿ ಅಂತ ಹೇಳಿ ಬಹಳ ಉತ್ತಮವಾಗಿದೆ. 65% ಮಾಡ್ತಿದ್ದಾರೆ ಅಂತ ಹೇಳಿದ್ರೆ 35% ಜನರು ಅದನ್ನು ಮಾಡ್ತಾ ಇದ್ರು. ಆಸ್ಟ್ರೇಲಿಯಾ, ಈಗ ನೋಡಿ ಆಸ್ಟ್ರೇಲಿಯಾದವರು ತಂದಿದ್ದಾರೆ ಈಗ ಬಿಲೋ 16 ಇಯರ್ಸ್ ಅವರು ಅವರಿಗೆ ಸೋಷಿಯಲ್ ಮೀಡಿಯಾ ಇರಬಾರ್ದು ಅಂತ ಟೋಟಲಿ ಬ್ಯಾನ್. ಅದೇ ರೀತಿ ಫ್ರಾನ್ಸ್ ತಂದಿದ್ದಾರೆ, ಅವರು ಬಿಲೋ 15 ಏಜ್ ಲಿಮಿಟ್ 15ಗೆ ಮಾಡಿದ್ದಾರೆ. 15 ವರ್ಷದ ಕೆಳಗಿನವರಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೇಳಿ. ಅದೇ ರೀತಿಯ ಸಿಸ್ಟಮ್ ನಾವು ಇವಾಗ ಇಂಡಿಯಾದಲ್ಲಿ ತರಬೇಕು ಸರ್. ತರದಿದ್ರೆ ನಮ್ಮ ಮುಂದಿನ ಭಾರತದ ಪೀಳಿಗೆಯ ನಮ್ಗೆ ಒಂದು ಸವಾಲು. ಇವಾಗ ನೋಡಿ ಏಕಾಗ್ರತೆ, ನಾವು ಇದರಲ್ಲಿ ಕೇಳಿದ ಕ್ವಶನ್, ನಿಮ್ಮ ಮಗು ಎಷ್ಟು ಹೊತ್ತು ಮೊಬೈಲ್ ಫೋನ್ ನೋಡ್ತಾರೆ, ಅವ್ರಿಗೆ ಏನೇನು ತೊಂದರೆಗಳನ್ನು ನೋಡ್ತಾ ಇದ್ದಾರೆ ಅಂತೇಳಿ. ಅದರಲ್ಲಿ ಸರ್ 45% ಅವ್ರು ಹೇಳಿದ್ರು ಫಿಸಿಕಲ್ ಪ್ರಾಬ್ಲಮ್ ಮಕ್ಕಳಿಗಿದೆ, ಏಕಾಗ್ರತೆ ಕಮ್ಮಿ ಆಗಿದೆ, ಮಕ್ಕಳು ಸರಿಯಾಗಿ ಮಾತನಾಡ್ತಾ ಇಲ್ಲ, ಮತ್ತೆ ತಲೆನೋವು, ಕಣ್ಣು ನೋವು, ನಿದ್ರಾಹೀನತೆ, ಇಂಥ ಹಲವು ಪ್ರಾಬ್ಲಮ್ ಅನ್ನು 16 ಇಯರ್ಸ್ ಕೆಳಗಿನ ಮಕ್ಕಳಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಅವರ ಪೇರೆಂಟ್ಸ್ ಅವರು ಹೇಳಿದ್ದಾರೆ ಸರ್. ಅಂಡ್ ನಾವು ಈ ಎಷ್ಟು ಸರ್ವೆ ಮಾಡಿದ್ದೇವೆ, ನಾವು ಪರ್ಸನಲ್ ಏನು ಇನ್ಫಾರ್ಮೇಶನ್ ತೆಗಲಿಲ್ಲ, ಇದು ಜಸ್ಟ್ ನಮ್ಮ ಸ್ಟೂಡೆಂಟ್ಸಿಗೆ ಸ್ಟಡಿ ಪರ್ಪಸ್ ಬೇಸಿಸ್ ಅಲ್ಲಿ ನಾವು ಮಾಡಿದ್ದೇವೆ. ಅಂಡ್ ನೆಕ್ಸ್ಟ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇದು 45% ಇದಲ್ಲಾದ್ರೆ 33 ಪೇರೆಂಟ್ಸ್ ಹೇಳ್ತಿದ್ದಾರೆ ಮನೆಯಲ್ಲಿ ಮಾತುಕತೆ ನಡೀತಿದೆ.
ಅಪ್ಪ ಅಮ್ಮನ ಹತ್ರ ಮಾತಾಡ್ತಿಲ್ಲ, ಮಕ್ಕಳ ಹತ್ರ ಮಾತಾಡ್ತಿಲ್ಲ, ಎಲ್ಲರೂ ಸ್ಕ್ರೀನಿಗೆ ಅಡಿಕ್ಷನ್ ಆಗಿ ಅವರಲ್ಲಿ ಮಾತಾಡುತ್ತೆ 33% ಈಗ ಬೀದರ್ ಲೋಕಲ್ಲಿ ನಾವು ಮಾಡಿದ ಸಮೀಕ್ಷೆಯಲ್ಲಿ ನಮಗೆ ತಿಳಿದು ಬಂದಿದೆ ಸರ್. ಅದೇ ರೀತಿ ಸರ್ ಒಂದು ಇದಾಯ್ತು. ಮತ್ತೆ